ನರೇಂದ್ರ ಮೋದಿ ಅವರು 8 ಗಂಟೆಗೆ ಭಾಷಣವನ್ನ ಮಾಡಲಿದ್ದಾರೆ. ದೇಶವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಅಂದಾಗ ಸಹಜವಾಗಿ ಕುತೂಹಲ, ಟೆನ್ಷನ್, ಶಾಕ್ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ನಿರೀಕ್ಷೆ. ಯಾಕಂದ್ರೆ ದಿಢೀರ್ ಅಂತ ಅವರು ಭಾಷಣ ಮಾಡಿದಂತಹ ಸಂದರ್ಭದಲ್ಲಿ ಏನೋ ಒಂದು ಅಚ್ಚರಿಯನ್ನ ತರ್ತಾರೆ ಅನ್ನುವಂತಹ ಲೆಕ್ಕಾಚಾರ. ಆದರೆ ಈ ಬಾರಿ ಬಹಳ ಚರ್ಚೆಯಲ್ಲಿರೋದು ಆಪರೇಷನ್ ಸಿಂಧೂರದ ಬಳಿಕ ಮತ್ತು ಕದನ ವಿರಾಮದ ನಂತರ ಈ ಎಲ್ಲಾ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತಾರೆ ಅನ್ನೋದು. ಭಾರತ ಪಾಕಿಸ್ತಾನದ ಮಧ್ಯೆ ಪ್ರಕ್ಷುಬ್ಧ ವಾತಾವರಣ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ. ರಾತ್ರಿ 8 ಗಂಟೆಗೆ ರಾಷ್ಟ್ರವನ್ನ ಉದ್ದೇಶಿಸಿ ನರೇಂದ್ರ ಮೋದಿ ಅವರ ಭಾಷಣ ಇದೆ. ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಬಾರಿಗೆ ಮೋದಿ ಅವರು ಮಾತನಾಡಲಿದ್ದಾರೆ. ಕದನ ವಿರಾಮದ ಬಳಿಕ ದೇಶದ ಜನರನ್ನ ಉದ್ದೇಶಿಸಿ ಅವರು ಮಾತನಾಡಲಿದ್ದು, ಯುದ್ಧವ ಅಥವಾ ಕದನ ವಿರಾಮವು? ಈ ಪ್ರಶ್ನೆಗೆ ಉತ್ತರವನ್ನ ದೇಶವಾಸಿಗಳು ನಿರೀಕ್ಷೆ ಮಾಡ್ತಿದ್ದಾರೆ. ಸದ್ಯ ದೇಶದ ಚಿತ್ತ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದತ್ತ. ಯುದ್ಧ, ಕದನ ವಿರಾಮ ಯಾಕೆ ಮತ್ತು ಏನು ಒಪ್ಪಂದ ಆಗಿದೆ, ಏನು ಅಗ್ರಿಮೆಂಟ್ ಆಗಿದೆ ಇತ್ಯಾದಿ ಪ್ರಶ್ನೆಗಳಿದೆ. ಮತ್ತು ಇಂಥ ಅವಕಾಶ ಮತ್ತೆ ಸಿಗುತ್ತಾ ಅನ್ನುವಂತಹ ಮಾತುಗಳು ದೇಶದ ಜನರಲ್ಲಿ ವ್ಯಕ್ತವಾಗ್ತಾ ಇದೆ. ದೇಶದ ಜನರು ಬಯಸೋದು ಬೇರೆ, ಆದರೆ ದೇಶದ ಹಿತಾಸಕ್ತಿಯ ದೃಷ್ಟಿಯಲ್ಲಿ ನಡ್ಕೊಳ್ಬೇಕಾಗಿರೋದು ಬೇರೆ. ಆ ಮಾತುಗಳನ್ನ ಮೋದಿ ಅವರು ಇವತ್ತು ಆಡ್ತಾರೆ ಅಂತ ಕಾಣುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಮೋದಿ ಅವರ ಭಾಷಣ ಅಂದಾಗ ಸಹಜ ಕುತೂಹಲ ಜನರಲ್ಲಿ ಇದ್ದೇ ಇರುತ್ತೆ. ಈ ಪಹಲ್ಗಾಮ್ ದಾಳಿಯ ನಂತರದಲ್ಲಿ ಬಿಹಾರದಲ್ಲಿ ಅವರು ಮಾತನಾಡಿದ್ರು, ಯಾರನ್ನೂ ಕೂಡ ಬಿಡಲ್ಲ, ಹುಡುಕಿ ಹೊಡಿತೀವಿ ಅಂತ ಹೇಳಿದ್ರು. ಅದಾದ ನಂತರದಲ್ಲಿ ಆಪರೇಷನ್ ಸಿಂಧೂರ ಆಯಿತು, ಈಗ ಕದನ ವಿರಾಮ. ಹಲವಾರು ಪ್ರಶ್ನೆಗಳಿದೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರದ ನಿರೀಕ್ಷೆ ಮಾಡಬಹುದಾ? ದಿವ್ಯಾ, ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದೆರಡು ಸ್ಥಳಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ನಾವು ಪ್ರತೀಕಾರವನ್ನ ತೆಗೆದುಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಯನ್ನ ಕೊಟ್ಟಿದ್ರು. ಅದರಂತೆ ಆಪರೇಷನ್ ಸಿಂಧೂರವನ್ನ ಎಕ್ಸಿಕ್ಯೂಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಆಪರೇಷನ್ ಸಿಂಧೂರ ಆದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಿರಂಗವಾಗಿ ಎಲ್ಲೂ ಕೂಡ ಭಾರತದ ಮಿಲಿಟರಿ ಆಕ್ಟಿವಿಟಿಗಳ ಬಗ್ಗೆ, ಭಾರತೀಯ ಸೇನೆಯ ಕಾರ್ಯಾಚರಣೆಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡಿರಲಿಲ್ಲ. ಆ ಬಗ್ಗೆ ಪ್ರಸ್ತಾಪಗಳನ್ನು ಕೂಡ ಮಾಡಿಲ್ಲ. ಆದರೆ ಈಗ ಈ ಎಲ್ಲಾ ಬೆಳವಣಿಗೆಗಳಾದ ಬಳಿಕ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಭಾಷಣದಲ್ಲಿ ಏನಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲಗಳಿದಾವೆ. ಈಗಾಗಲೇ ಅಮೆರಿಕ ಮಧ್ಯಪ್ರವೇಶ ಮಾಡಿ ಕದನ ವಿರಾಮವನ್ನ ಘೋಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡವನ್ನ ಕೂಡ ಹಾಕಿತ್ತು. ಹೀಗಾಗಿ ಎರಡೂ ದೇಶಗಳು ಕೂಡ ಒಪ್ಕೊಂಡಿದ್ವು. ಕದನ ವಿರಾಮವೂ ಕೂಡ ಘೋಷಣೆ ಆಗಿತ್ತು. ಅದರ ಬಳಿಕವೂ ಕೂಡ ಕದನ ವಿರಾಮವನ್ನ ಉಲ್ಲಂಘಿಸುವಂತ ಕೆಲಸವನ್ನ ಕೂಡ ಪಾಕಿಸ್ತಾನ ಮಾಡಿತ್ತು. ಈ ಎರಡು ಬೆಳವಣಿಗೆಗಳ ಬೆನ್ನಲ್ಲೇ ಈಗ ಡಿಜಿಎಂಒಗಳ ಸಭೆ ಕೂಡ ಇತ್ತು, ಅದು ಕೂಡ ಮುಕ್ತಾಯ ಆಗಿದೆ. ಈ ಎಲ್ಲಾ ಪ್ರಕ್ರಿಯೆಗಳ ಬಳಿಕ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯುದ್ಧಕ್ಕೆ ಸಂಬಂಧಿಸಿದಂತ ಅಥವಾ ಈ ಎರಡೂ ದೇಶಗಳ ನಡುವೆ ಏನು ಸಮಸ್ಯೆ ನಡೀತಾ ಇದೆ, ಉದ್ವಿಗ್ನ ಪರಿಸ್ಥಿತಿ ನಡೀತಾ ಇದೆ, ಪ್ರತಿದಾಳಿಗಳು ನಡೀತಾ ಇದಾವೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ವಿಚಾರಗಳನ್ನ ಹಂಚಿಕೊಳ್ತಾರೆ ಅನ್ನುವಂಥದ್ದು ಸಹಜವಾದಂತ ಕುತೂಹಲಗಳಿದಾವೆ. ಒಂದು ಕಡೆ ಯಾವುದೇ ಕಾರಣಕ್ಕೂ ಕೂಡ ಸೀಸ್ ಫೈರ್ ಬೇಡ, ಯುದ್ಧವನ್ನ ಮಾಡಲೇಬೇಕು, POK ಇದೇ ವಶಪಡಿಸಿಕೊಳ್ಳಿಕ್ಕೆ ಸರಿಯಾದ ಸಮಯ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದಾವೆ, ಒತ್ತಡಗಳು ಕೂಡ ಕೇಳಿ ಬರ್ತಾ ಇದಾವೆ. ಮತ್ತೊಂದು ಕಡೆ ಈ ರೀತಿಯಾದಂತಹ ಯುದ್ಧ ಎರಡೂ ದೇಶಗಳಿಗೂ ಕೂಡ ಒಳ್ಳೆಯದಲ್ಲ, ಹೀಗಾಗಿ ಸೀಸ್ ಫೈರ್ ಅನ್ನುವಂಥದ್ದು ಉತ್ತಮವಾದಂತಹ ಆಯ್ಕೆ ಅನ್ನುವಂತಹ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದಾವೆ. ಸೊ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ದಿಶೆಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸುಳಿವುಗಳನ್ನ ಈ ಭಾಷಣದಲ್ಲಿ ಕೊಡುವಂತ ಸಾಧ್ಯತೆಗಳಿದಾವೆ. ಮತ್ತೆ ದೇಶದ ಜನರಲ್ಲಿ ಒಂದಿಷ್ಟು ಗೊಂದಲಗಳೇನಿದಾವೆ, ಯುದ್ಧ ಆಗಿಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳೇನಿದಾವೆ, ಆ ಎಲ್ಲಾ ಪ್ರಶ್ನೆಗಳಿಗೂ ಬಹುಶಃ ಈ ಒಂದು ಭಾಷಣದಲ್ಲಿ ಉತ್ತರ ಸಿಗುವ ಸಾಧ್ಯತೆಗಳಿದಾವೆ. ದಿವ್ಯಾ, ಶಬೀರ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡೆದುಕೊಳ್ತೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದತ್ತ ಎಲ್ಲರ ಚಿತ್ತ ಏನ್ ಮಾತನಾಡ್ತಾರೆ ಏನು ಅಂತ.